ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಏನಿದೆ ಕ್ವಶನ್ನು. ಫೈಂಡ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದಿ ಕರ್ವ್ y is equal to e power 2x ಇಂಟು 3 sin 3x ಪ್ಲಸ್ 4 cos 3x ಅಂತ ಇದೆ. ಓಕೆನಾ. ಸೊ ಇದಕ್ಕೆ ಏನು ಟ್ರಿಕ್ ಯೂಸ್ ಮಾಡೋದಪ್ಪ ಅಂದರೆ, ಸಪೋಸ್ ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಕರ್ವ್ y is equal to e power mx ಇಂಟು a sin nx ಪ್ಲಸ್ ಆರ್ ಮೈನಸ್ b cos nx ಈ ಫಾರ್ಮಲ್ಲಿ ಇತ್ತು ಅಂದರೆ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನಾಗುತ್ತಪ್ಪ ಅಂತಂದರೆ y2 ಮೈನಸ್ 2my1 ಪ್ಲಸ್ m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಇಂಟು y ಈಸ್ ಈಕ್ವಲ್ ಟು 0 ಆಗುತ್ತೆ. ಓಕೆನಾ. ಸೊ ಈಗ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಏನಿದೆ ನೋಡಿ, y ಈಸ್ ಈಕ್ವಲ್ ಟು e ಪವರ್ 2x ಇಂಟು 3 sin 3x ಪ್ಲಸ್ 4 cos 3x ಅಂತ ಇದೆ. ಓಕೆ. ಸೊ ಇಲ್ಲಿ ಕಂಪೇರ್ ಮಾಡೋದಾದರೆ m ಪ್ಲೇಸಲ್ಲಿ ಏನಿದೆ ನಮಗೆ 2 ಇದೆ ಆ್ಯಂಡ್ n ಪ್ಲೇಸಲ್ಲಿ ಏನಿದೆ 3 ಇದೆ. ಓಕೆನಾ. ಸೊ ಈಗ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನಾಗುತ್ತೆ ನೋಡೋಣ. ಓಕೆ. y2 ಮೈನಸ್ 2m ಅಂದರೆ ಏನಿದೆ 2 ಇಂಟು y1 ಪ್ಲಸ್ m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಂಟು y ಈಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ. ಸೊ y2 ಅಂದರೆ ಏನಂತ ಬರಿಬೋದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2 2 ಝ 4, y1 ಅಂದರೆ ಏನು, ಫಸ್ಟ್ ಡೆರಿವೇಟಿವ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9. ಸೊ 9 ಪ್ಲಸ್ 4 ಅಂದರೆ ಎಷ್ಟಾಯಿತು, 13 ಆಯಿತು. ಸೊ 13y ಈಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ. ಥ್ಯಾಂಕ್ ಯು.